ನೋಡಿ ಒಂದು ಸ್ವಲ್ಪ ಕಡಲೆನ ತಗೊಂಡು ಅದನ್ನ ಪುಡಿ ಮಾಡ್ಕೊಂಡು ಬರಬೇಕು, ತರತರಿಯಾಗಿ ಪುಡಿ ಮಾಡ್ಕೊಂಡು ಬರ್ಬೇಕಲ್ವ ಪ್ರತಿಭಾ? ಹೌದು. ಸೊ ಇಡೀ ಕಡಲೆನೂ ಹಾಕೋಬಹುದು ಆಶಾ, ಬಟ್ ಫ್ಲೇವರ್ ತುಂಬಾ ಡಿಫ್ರೆಂಟ್ ಆಗಿ ಬರುತ್ತೆ. ನಾವು ಪುಡಿ ಮಾಡಿ ಹಾಕಿದ್ರೆ, ಹೋಲ್ ಹಾಕಿದ್ರೆ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಸೊ ಇದನ್ನ ಪುಡಿ ಮಾಡಿ ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ ಒಂದು ತವಾನ ತಗೊಂಡಿದೀವಿ, ರೊಟ್ಟಿ ಮಾಡ್ತೀವಲ್ಲ ಅದೇ ಅಲ್ವಾ ಪ್ರತಿಭಾ? ಹೌದು, ಕಬ್ಬಣದೇ ತವ ತಗೋಬೇಕು. ನಿಮ್ಮ ಹತ್ರ ಈ ತರ ಕಬ್ಬನ್ ತವಿ ಇಲ್ಲ ಅಂದ್ರೆ ಪ್ಯಾನ್ ಅನ್ನ ಇಟ್ಕೋಬಹುದು. ಇದ್ರೊಳಗಡೆ ಒಂದ್ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಚಟಪಟ ಅಂತಿರ್ಬೇಕಾದ್ರೆ ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡ್ಕೊಂಡು. ಓಕೆ, ಇದು ಆಪ್ಷನಲ್ ಇದೆ, ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಬೇಡ. ಸೊ ನೋಡಿ ಒಂದ್ಸರ್ತಿ ಈ ತರ ಕೈ ಆಡಿಸ್ಕೊಳ್ಳೋಣ, ಯಾಕಂದ್ರೆ ಆಲೂಗಡ್ಡೆ ಒಂದು ಸ್ವಲ್ಪ ಕೆಂಪಾದ್ರೆ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಬೇಗ, ಹೌದು, ರುಚಿ ತುಂಬಾ ಜಾಸ್ತಿ ಬರುತ್ತೆ. ಸ್ವಲ್ಪ ಬೇಗ ಬೈಲಿ ಅಂತ ಹೇಳ್ಬಿಟ್ಟು ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ಹಾಕೊಳ್ಳೋಣ. ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಆಲೂಗಡ್ಡೆಗೆ. ಇಲ್ಲಾಂದ್ರೆ ತಿನ್ಬೇಕಾದ್ರೆ ಆಲೂಗಡ್ಡೆ ಸಪ್ಪೆ ಸಪ್ಪೆ ಅನ್ಸುತ್ತೆ ಬಾಯಿಯಲ್ಲಿ. ನೋಡಿ ಇವಾಗ ಕೆಂಪಾಯ್ತಲ್ಲ, ಇವಾಗಲೇನೆ ಇದ್ರೊಳಗಡೆ ಕರಿಬೇವು, ಹಸಿಮೆಣಸಿನ್ಕಾಯಿ ಒಂದೇ ಹಾಕೊಂಡಿರೋದು, ಆಮೇಲೆ ಈರುಳ್ಳಿ, ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕೊಳ್ಳಿ, ಸಖತ್ತಾಗಿ ಟೇಸ್ಟ್ ಕೊಡುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತಾ? ಇದನ್ನು ನೀಟಾಗಿ ಹುರ್ಕೊಳ್ಳೋಣ. ಈರುಳ್ಳಿದು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಈರುಳ್ಳಿ ಕೆಂಪೆ ಆಗ್ಬೇಕಂತೇನಿಲ್ಲ, ಹಸಿ ವಾಸನೆ ಹೋದ್ರೆ ಸಾಕು. ಹೌದು. ಇದೆಲ್ಲ ಹುರಿಬೇಕಾದ್ರೆ ಫ್ಲೇಮನ್ನು ಹೈ ಫ್ಲೇಮಲ್ಲಿನೇ ಇಟ್ಕೊಳ್ಳಿ. ಇವಾಗ ಸಣ್ಣದಾಗಿ ಕಟ್ ಮಾಡಿರೋ ಟೊಮೆಟೊ ಹಾಕೊಳ್ಳೋಣ. ಹಳ್ಳಿ ಊರಲ್ಲ ಏನು ತರಕಾರಿ ಸಿಗುತ್ತೆ ಅದನ್ನೇ ಯೂಸ್ ಮಾಡಿ ಮಾಡ್ತಾರೆ. ಸೊ ನಾವು ಕೂಡ ಊರಿಗೆ ಹೋದಾಗ ಹಳ್ಳಿಯಲ್ಲಿ ನಮ್ಮ ಅಜ್ಜಿ ಎಲ್ಲ ಇನ್ನೂ ಅದನ್ನು ಇದೇ ಥರ ಮಾಡ್ತಾರೆ. ಸೊ ತುಂಬಾ ಚೆನ್ನಾಗಿರುತ್ತಲ್ಲ? ಹೌದು, ತುಂಬ ಸಖತ್ತಾಗಿರುತ್ತೆ ಆಶಾ. ಸೊ ನೋಡಿ ಟೊಮೆಟೊ ಹಾಕಿದ ನಂತರನು ತುಂಬ ಹುರಿಬೇಕಂತೇನಿಲ್ಲ. ಇವಾಗ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ರುಚಿಗೆ ಇವಾಗ ಉಪ್ಪನ್ನು ಹಾಕೊಳ್ಳೋಣ. ಉಪ್ಪನ್ನು ನೋಡ್ಬಿಟ್ಟು ಹಾಕೊಳ್ಳಿ. ನೀವು ಅಕಸ್ಮಾತ್ ಅನ್ನಕ್ಕೆಲ್ಲ ಹಾಕ್ಕೊಂಡು ಅನ್ನ ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಕಡಿಮೆ ಹಾಕೊಳ್ಳಿ. ಅರಿಶಿಣದ ಪುಡಿ ಹಾಕೊಳ್ಳೋಣ. ಆಮೇಲೆ ಇದಕ್ಕೆ ಸೆಪ್ರೇಟಾಗಿ ಯಾವುದೇ ಮಸಾಲೆ ಬೇಕಾಗಿಲ್ಲ ಆಶಾ. ನಮ್ದು ಇದು ಒಂದು ಉತ್ತರ ಕರ್ನಾಟಕದ ಮಸಾಲೆ ಖಾರ ಇದ್ಬಿಟ್ರೆ ನಿಮ್ಗೆ ಯಾವ ಮಸಾಲೆನೂ ಬೇಕಾಗಲ್ಲ, ರುಬ್ಬೋದು ಬೇಕಾಗಲ್ಲ, ಏನೂ ಬೇಕಾಗಲ್ಲ. ಸೊ ಹಾಗಾಗಿ ಯಾರಿಗಾದ್ರೆ ಇದು ಉತ್ತರ ಕರ್ನಾಟಕದ ಮಸಾಲೆ ಖಾರ ಬೇಕಂದ್ರೂ ನಾವು ಆನ್ಲೈನ್ ಆರ್ಡರನ್ನು ತಗೋತೀವಿ. ಸೊ ಉತ್ತರ ಕರ್ನಾಟಕದ ಮಸಾಲೆ ಖಾರ ಆರ್ಡರ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರನ್ನು ಕೊಟ್ಟಿದೆ. ಆ ನಂಬರ್ ಮೇಲ್ಗಡೆಯಿಂದ ನೀವು ನಮಗೆ ಮೆಸೇಜ್ ಮಾಡಿದರೆ ಸಾಕು, ನಿಮಗೆ ಎಲ್ಲ ಡೀಟೇಲ್ಸು ಕೂಡ ಬರುತ್ತೆ. ಸೊ ಇವಾಗ ನಿಮ್ಮ ಖಾರ ನೋಡಿಕೊಂಡು ಈ ಉತ್ತರ ಕರ್ನಾಟಕದ ಮಸಾಲೆ ಖಾರನ ಹಾಕೊಳ್ಳೋಣ. ಇದು ಒರಿಜಿನಲ್ ಮತ್ತು ಆರ್ಗ್ಯಾನಿಕ್ ಪ್ಯೂರ್ ಉತ್ತರ ಕರ್ನಾಟಕದ ಮಸಾಲೆ ಖಾರ. ಆನಿಯನ್ನು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡ್ಕೊಂಡಿರುವಂಥದ್ದು ಇದೊಂದು ಮಸಾಲೆ ಖಾರ. ಇದು ಆಲ್ ಇನ್ ಒನ್ ರೆಸಿಪಿ. ಇದು ಮಸಾಲೆ ಖಾರ ಇದ್ರೆ ನೀವು ಎಲ್ಲದಕ್ಕೂ ಯೂಸ್ ಮಾಡ್ಕೋಬಹುದು. ಯಾವುದೇ ಗರಂ ಮಸಾಲ ಬಳಸಿಲ್ಲ ಮತ್ತೆ? ಹೌದು, ಏನೂ ಇಲ್ಲ ಆಶಾ, ಇದು ಅಷ್ಟೇ ಹಾಕೊಂಡಿರೋದು. ಖಾರನ ನೋಡ್ಬಿಟ್ಟು ಹಾಕೊಳ್ಳಿ. ಇವಾಗ ಇದು ಒಂದು ಸರ್ತಿ ಈ ಥರ ಫ್ಲೇಮನ್ನು ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ಇದೆಲ್ಲ ಸಿಹಿದು ಹೋಗಬಾರ್ದು. ಮಸಾಲ ಹಾಕಿದ್ಮೇಲೂ ಜಾಸ್ತಿ ಫ್ಲೇಮ್ ಇಟ್ಕೋಬಾರ್ದು. ಪಟ ಅಂತ ನಾವು ಇದನ್ನ ಇವಾಗ ಮಿಕ್ಸ್ ಮಾಡಿದ್ವಲ್ಲ, ಇಲ್ಲಿ ಇವಾಗ ನಾನು ಅನ್ನನ ಉದ್ರಾಗಿ ಮಾಡಿರೋದಿದೆ ಆಶಾ. ನೀವು ಮಿಕ್ಕಿರೋದು ಅನ್ನದಿಂದ ಮಾಡಿದ್ರು ಇದೇ ಟೇಸ್ಟ್ ಬರುತ್ತೆ. ಮತ್ತೆ ಫ್ರೆಶ್ ಅನ್ನೋದ್ರಿಂದ ನಾವು ಈ ತರ ಮಾಡ್ಕೊಂತಿದ್ದೀವಿ ಅಂದ್ರೆ ಅನ್ನನ ಮಾಡಿ ಆರಿಸ್ಬಿಟ್ಟೆ ಹಾಕೋಬೇಕು. ಹೌದು, ಉದ್ರಾಗಿರ್ಬೇಕನ್ನ. ಹೌದು, ಈ ತರ ಇರಬೇಕು. ಮತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ ನೀವು ಕೊಟ್ರೆ ನಿಮ್ಮ ಮಕ್ಕಳು ಪಲಾವ್ ಕೂಡ ಕೇಳಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಗಡಿ ಬಿಡಿಯಲ್ಲಿ ಆಗುವಂತ ಇದು ಒಂದು ರೆಸಿಪಿ. ನೋಡಿ ಒಂದು ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ. ಸಕ್ಕರೆ ಹಾಕೊಳ್ಳೋದ್ರಿಂದ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಸ್ವಲ್ಪ ಲೆಮನ್ ರಸನ ಹಾಕೊಳ್ಳೋಣ. ಟೊಮೆಟೊ ಹಾಕ್ಕೊಂಡಿದ್ದೀವಿ, ನಮ್ಗೆ ಹುಳಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಬೋದು. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸರ್, ನಮ್ಮ ತವಾ ಪಲಾವ್, ಉತ್ತರ ಕರ್ನಾಟಕದ್ದು ತವಾ ಪಲಾವ್ ಇದು. ಇದಕ್ಕೆ ನಾವು ಆ್ಯಕ್ಚುಲಿ ಪಾಣ್ಯದ ಬಾನೂ ಅಂತೀವಿ ಆಶಾ. ನಾವು ಪಾಣ್ಯದ ಬಾನ. ಓಕೆ, ನಾವು ಹೋಟೆಲಲ್ಲಿ ತಿಂದಿದ್ದೆ ಒಂದ್ಸರಿ. ಹೌದಾ? ಇದು ಭಾರಿ ಫೇಮಸ್ ನಮ್ಮ ಸೈಡು. ಎಲ್ಲಾರ ಮನೆಯಲ್ಲಿ ಹೋಗ್ರೇನು ಅನ್ನ ಮಿಕ್ಕಿದೆ ಅಂದರೆ ಇದೇ ಥರ ಮಾಡ್ತಾರೆ. ನಾವು ಚಿತ್ರಾನ್ನ ಮಾಡ್ತೀವಿ ಆ ಥರ. ಹೌದು, ಪಲಾವ್ ಕಿತ್ತಾನು ನಮ್ಮ ಸೈಡು ಜನ ಇದೇ ಇಷ್ಟಪಡ್ತಾರೆ. ಇದು ಈ ಥರ ಮಿಕ್ಸ್ ಆದ ನಂತರ ಆಶಾ, ಇವಾಗ ನಾವು ಹುರ್ಗಡ್ಲೆದೇನು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಆ ಹುರ್ಗಡ್ಲೆ ಪುಡಿನ ಹಾಕೊಳ್ಳೋಣ. ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದನ್ನು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಕೆಲವೊಬ್ರು ಕಡಲೆ ಬೀಜದ ಪುಡಿನೂ ಹಾಕೋತಾರೆ, ಬಟ್ ನಾನು ಇದಕ್ಕೆ ಒಂದು ಸ್ವಲ್ಪ ಹಾಕಿದ್ದೀನಿ, ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅಂತೇಳಿ. ಇವಾಗ ಇದೆಲ್ಲ ಮಿಕ್ಸ್ ಆದ ನಂತರ ಫ್ಲೇಮನ್ನು ಆಫ್ ಮಾಡೋಣ.
ಸೊ ನಮ್ಮ ತವಾ ಪಲಾವ್, ಇನ್ಸ್ಟಂಟ್ ತವಾ ಪಲಾವ್ ಕಡಿಮೆ ಸಮಯದಲ್ಲಿ ಇರೋವಂಥ ಇಂಗ್ರೀಡಿಯೆಂಟ್ಸನ್ನೇ ಬಳಸಿಬಿಟ್ಟು ಮಾಡ್ಕೊಳ್ಳೋ ಅಂಥದ್ದು ಒಂದು ಹಳ್ಳಿ ರೆಸಿಪಿ. ಹೌದು, ನೋಡೋಕ್ಕೆ ಸೂಪರಾಗಿ ಕಾಣಿಸ್ತದೆ. ತುಂಬ ಸಖತ್ತಾಗಿ ಕಲರ್ ಇದೆ. ಮಸಾಲೆ ಖಾರದನ್ನು ಕಲರ್ ಇಲ್ಲಿ ನೀವು ನೋಡ್ಬೋದು. ಯಾವುದೋ ಅಡಿಷ್ನಲ್ ಕಲರ್ಸ್ ನಾವಿಲ್ಲ ಹಾಕಿಲ್ಲ. ಎಷ್ಟು ಉದುರುದ್ರಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಸೊ ಇದನ್ನು ನಾವು ಯಾವ ಥರ ತಿನ್ನೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನೀವು ಬೇಕಂದರೆ ಒಗ್ಗರಣೆಗೂ ಹಾಕ್ತಾರೆ ಕಡಲೆ ಬೀಜ. ನಾನೊಂದು ಸ್ವಲ್ಪ ಮೇಲ್ಗಡೆಯಿಂದ ಹಾಕೋತೀನಿ, ತಿನ್ನೋಕೆ ಚೆನ್ನಾಗಿರುತ್ತೆ. ಓಕೆ, ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಬೇಕಂದರೆ ಟೊಮ್ಯಾಟೊ ಮತ್ತು ಒಂದು ಸ್ವಲ್ಪ ಈರುಳ್ಳಿನ ಇಟ್ಕೊಳ್ಳಿ, ಸೌತೆಕಾಯಿ ಇಟ್ಕೊಳ್ಳಿ, ಏನು ಬೇಕು ಇಟ್ಕೊಳ್ಳಿ. ಬಟ್ ಯಾವುದೂ ನೀಡು ಬಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ತುಂಬ ಉದ್ರುದ್ರಾಗಿ ತುಂಬ ಚೆನ್ನಾಗಿದೆ. ಮತ್ತು ಉತ್ತರ ಕರ್ನಾಟಕದ ಮಸಾಲೆ ಖಾರ ಬೇಕಂದವರು ಹೆಂಗೆ ಆರ್ಡ್ರ್ ಮಾಡೋದು ಅಂತಲೂ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ನೋಡೋಶ ಟೇಸ್ಟು ತುಂಬ ಸಖತ್ತಾಗಿ, ತುಂಬ ನೋಡಿ ಎಷ್ಟು ಉದ್ರುದ್ರಾಗಿ ಚೆನ್ನಾಗಿದೆ. ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗೈತೆ ಆಶಾ, ತುಂಬ ರುಚಿಯಾಗಿದೆ. ಹೇಗೆ ಅನ್ನಿಸ್ತು ಮಸಾಲೆ ಖಾರದ ಫ್ಲೇವರು ಅನ್ನದಲ್ಲಿ? ಮಸಾಲೆ ಖಾರ ಅದ್ರ ರುಚಿ ಗೊತ್ತಾಗ್ತದೆ ಮಸಾಲೆ ಖಾರದ್ದು. ಹೌದಲ್ಲ? ಸೊ ನಿಮಗೆ ಇವತ್ತಿನ ಈ ಉತ್ತರ ಕರ್ನಾಟಕದ್ದು ಹಳಿ ಶೈಲಿದು ಹಳ್ಳಿ ಕಡೆ ಮಾಡೋ ಅಂಥದ್ದು ತವಾದಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಮಸಾಲೆಯಿಂದ ಒಂದು ಸ್ಪೆಷಲ್ ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡಿದ್ದೀರಾ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ನಮ್ಮ ಚಾನಲನ್ನು ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಶ್ವಲ್ ಅಡುಗೆ ಮನೆಗೆ. ಹಾಗೂ ಇನ್ನೂ ಕಮೆಂಟ್ ಹಾಕಿಲ್ಲ ಅಂದರೆ ಈ ರೆಸಿಪಿನ ನೋಡಿಬಿಟ್ಟು ಕಮೆಂಟನ್ನು ಹಾಕಿ. ಅದೊಂದು ತುಂಬ ಡಿಫ್ರೆಂಟು, ಯುನೀಕು, ಟೇಸ್ಟಿ ಮತ್ತು ಅಥೆಂಟಿಕ್ ವೇ ಹಳಿ ಕಾಲದಲ್ಲಿ ಮಾಡ್ತಿದ್ರಲ್ಲ ಆ ರೆಸಿಪಿನ ಇವತ್ತೇ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಸೊ ಇದು ಮಣ್ಣಿನ ಪಾತ್ರೆ ಒಂದು ಸ್ವಲ್ಪ ಬಿಸಿ ಆದ ನಂತರ ಇದ್ರ ಒಳಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇರೋದು. 2-3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡಿದ್ದೀವಿ ನೋಡಿ. ಇಲ್ಲಿ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಸಾಸಿವೆ ಒಂದು ಸ್ವಲ್ಪ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಬಿರಿಯಾನಿ ಎಲೆನ ಸೇರಿಸ್ಕೊಬೇಕು ನೋಡಿ. ಇವಾಗ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಉದ್ದಕ್ಕೆ ಸೀಳ್ಬಿಟ್ಟು ಹಾಕೋಬೇಕು. ಇಲ್ಲಿ 4 ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಮಣ್ಣಿನ ಪಾತ್ರೆ ಇಲ್ಲ ಅಂದರೆ ನೀವು ಡೈರೆಕ್ಟ್ ಇದನ್ನು ಕುಕ್ಕರಲ್ಲಿನೂ ಸಹ ಮಾಡ್ಕೋಬೋದು. ಇಲ್ಲಾಂದರೆ ಕಡಾಯಿ ಅಥವಾ ದಪ್ಪ ತಳ ಇರೋ ಪಾತ್ರೆಯಲ್ಲಿನೂ ಸಹ ಮಾಡ್ಕೋಬೋದು. ಫ್ಲೇಮನ್ನು ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಇವನ್ ನೀವು ಮಣ್ಣಿನ ಪಾತ್ರೆ ಯೂಸ್ ಮಾಡ್ತೀನಿ ಅಂದರೆ ಫ್ಲೇಮ್ ಒಂದೇ ಥರ ಇಟ್ಕೋಬೇಕು, ಜಾಸ್ತಿ ಕಡಿಮೆ ಮಾಡ್ಕೋಬಾರ್ದು. ಹೌದು, ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಕೆಂಪು ಕಲರ್ ಬರುತ್ತಲ್ಲ ಆ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೊಬೇಕು ನೋಡಿ. ಈ ಥರ ಹುರ್ಕೊಂಡಿದ್ದೀನಿ ನೋಡಿ, ಈ ಥರ ಹುರ್ಕೊಂಬರ್ಬೇಕು. ಇವಾಗ ನೆಕ್ಸ್ಟ್ ಏನೇನು ಹಾಕೋದು ಅಂತ ನೋಡೋಣ ನೋಡಿ. ಇಲ್ಲಿ ಕ್ಯಾರೆಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಂಡ್ರೆ ನೋಡೋಕೆ ಕೂಡ ಚೆನ್ನಾಗಿರುತ್ತೆ, ಬೇಗ ಕೂಡ ಬೇಯುತ್ತೆ. ಬೀನ್ಸ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ತರಕಾರಿ ಇರುತ್ತೋ ಅದನ್ನು ಸೇರಿಸ್ಕೊಬೋದು ನೋಡಿ. ಹೂಕೋಸನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಆಲೂಗಡ್ಡೆನ ಕೂಡ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ತರಕಾರಿ ಎಲ್ಲದನ್ನು ಸೇರಿಸ್ಕೊಬೇಕು ನೋಡಿ. ಹಸಿ ಬಟಾಣಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇಷ್ಟು ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇವಾಗ ಸ್ವಲ್ಪನೇ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ನೀಟಾಗಿ ಕೈ ಆಡಿಸ್ಕೊಬೇಕು. ಸೊ ನೋಡಿ, ಇಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು ನಾವು 1 ನಿಮಿಷಕ್ಕೆ ಸ್ಟೀಮ್ ಮಾಡ್ಕೊಂಡು ಬರೋಣ. ಫ್ಲೇಮನ್ನು ಮಾತ್ರ ಮೀಡಿಯಮ್ ಫ್ಲೇಮಲ್ಲಿನೇ ಇಟ್ಕೊಳ್ಳಿ. ಸೊ ನೋಡಿ, ಒಂದು 2 ನಿಮಿಷ ಆಗಿದೆ. ಲಿಡ್ಡನ್ನು ತಕ್ಕೊಳ್ಳೋಣ. ಇದನ್ನು ಇವಾಗ ನೀಟಾಗಿ ಕೈ ಆಡಿಸ್ಕೋಬೇಕು. ತರಕಾರಿ ತುಂಬ ಬೇಯಿದ್ರೆ ಚೆನ್ನಾಗಿರಲ್ಲ. ಹೌದಾ? ಈ ನಾವು ಮಾಡೋ ರೆಸಿಪಿಗೆ ತುಂಬ ಬೇಯಬಾರ್ದು ತರಕಾರಿ, ಮೀಡಿಯಮ್ ಆಗಿ ಬೆಂದ್ರೂ ಚೆನ್ನಾಗಿರುತ್ತೆ. ಹೌದು, ಯಾಕಂದರೆ ಮತ್ತೆ ಇದು ನಾವೆಲ್ಲ ಮಸಾಲೆ ಎಲ್ಲ ಹಾಕಿದ ನಂತರನೂ ಬೇಯುತ್ತಲ್ಲ ನೋಡಿ. ಇವಾಗ ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. 2 ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ ನಾನು. ನೀಟಾಗಿ ಕೈ ಆಡಿಸ್ಕೊಬೇಕು ಟೊಮೊಟೊ ಹಾಕಿದ್ಮೇಲೆ ನೋಡಿ. ಇವಾಗ ಟೊಮೊಟೊ ಕೂಡ ಸಾಫ್ಟ್ ಆಗಿದೆ, ತರಕಾರಿ ಕೂಡ ನೀಟಾಗಿ ಬೆಂದಿದೆ ನೋಡಿ. ನಮಗೆ ತರಕಾರಿ ಇಷ್ಟರ ಮಟ್ಟಿಗೆ ಬೆಂದರೆ ಸಾಕಾಗತ್ತೆ. ಜಸ್ಟ್ ಕೈಯಲ್ಲಿ ಕಟ್ಟಾದರೆ ಸಾಕಾಗತ್ತೆ. ಇವಾಗ ನಾನು ಪುದೀನನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿನ ಹಾಕೋತಾ ಇರೋದು. ಇದಕ್ಕೆ ನೀವು ಬೇಕಂದರೆ ಒಂದು ಸ್ವಲ್ಪ ಕೆಂಪು ಖಾರದ ಪುಡಿನೂ ಹಾಕೋಬಹುದು. ಯಾಕಂದರೆ ಹಸಿ ಮೆಣಸಿನ್ಕಾಯಿನೂ ಹಾಕೊಂಡಿದ್ದೀವಿ. ಖಾರನ ನೋಡ್ಬಿಟ್ಟು ಹಾಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲಾನ ಹಾಕೋತಾ ಇರೋದು, 1 ಸ್ಪೂನ್ ಅಷ್ಟು. ಬಿರಿಯಾನಿ ಮಸಾಲ ಪೌಡರ್ ತಗೊಂಡಿರೋದಲ್ಲ, 1 ಸ್ಪೂನ್ ಆಗೋಷ್ಟು ಬಿರಿಯಾನಿ ಮಸಾಲ ಇದೆ. ನಿಮಗೆ ಮನೇಲಿ ಮಾಡ್ಕೊಂಡಿರೋ ಪೌಡರ್ ಆದರೂ ಹಾಕೋಬೋದು,
ಶಾಪಲ್ಲಿ ತಂದಿರೋದು ಬೇಕಿದ್ರೆ ಹಾಕೋಬಹುದು. ಸೊ ರೆಡಿ ಇದ್ರೂ ನಡೆಯುತ್ತೆ. ಬಟ್ ಬಿರಿಯಾನಿ ಮಸಾಲಾ ಪೌಡರ್ ನೀವು ಕಂಪಲ್ಸರಿ ಹಾಕೊಳ್ಳಿ, ಯಾಕಂದ್ರೆ ಅದರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಒಂದ್ಸರ್ತಿ ಈ ತರ ಮನೆಯಲ್ಲಿ ಮಾಡ್ಕೊಂಡು ತಿಂದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ, ನೀವು ಹೋಟೆಲಲ್ಲಿ ಬಿರಿಯಾನಿನೇ ತಿನ್ನಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ಇವಾಗ ಫ್ಲೇಮನ್ನು ನಾವು ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು, ಇವಾಗ ಇದ್ರ ಒಳಗಡೆ ನಾವು 1 ಕಪ್ಪದಷ್ಟು ಇಲ್ಲಿ ಮೊಸರನ್ನ ತಗೊಂಡಿರೋದು. ಮೊಸರು ಹುಳಿನ ಅಥವಾ ಸಪ್ಪೆ ಮೊಸರ? ಸಪ್ಪೆ ಮೊಸರೇನೆ. ನಾವು ಮೊಸರು ಹಾಕೋದ್ರಿಂದ ಪ್ರತಿಭಾ ಗ್ರೇವಿ ಚೆನ್ನಾಗಿ ಬರುತ್ತೆ. ಓ, ಆ ಗ್ರೇವಿಗೋಸ್ಕರ ನಾವು ಮೊಸರನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದೀವಿ. ಆ ಗ್ರೇವಿ ಚೆನ್ನಾಗಿ ಬಂದಾಗ ರೈಸ್ಗೂ ಕೂಡ ಚೆನ್ನಾಗಿ ಹಿಡಿಯುತ್ತೆ. ಇದರಿಂದ ಒಂದು ಸ್ವಲ್ಪ ಹುಳಿ ಅಂಶನೂ ಬರುತ್ತಲ್ಲ ಆಶಾ? ಹೌದು, ಹುಳಿ ಅಂಶನೂ ಬರುತ್ತೆ. ನಾವು ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೋದ್ರಿಂದ ಮೊಸರು ಕೂಡ ಹಾಕಿದ್ಮೇಲೆ ಕೆಲವರು ಹೊಡಿಯುತ್ತೆ ಅಂತಾರಲ್ವಾ, ಆ ಥರ ಕೂಡ ಆಗಲ್ಲ. ಸೊ ನೋಡಿ, ಮೊಸರನ್ನ ಹಾಕಬೇಕಾದ್ರೆ ಫ್ಲೇಮನ್ನು ಲೋಲ್ಲಿ ಇಟ್ಕೊಳ್ಳಿ. ಒಂದು 5 ನಿಮಿಷ ಇವಾಗ ಬೇಯಿಸ್ಕೊಬೇಕು. ನಾನಿವಾಗ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ. ನಾನು ಇವಾಗ ಹಾಕೊಳ್ತಾ ಇದ್ದೀನಿ, ನಾವು ಮೊದಲೇ ಹಾಕಿದ್ರೆ ತಳ ಹಿಡಿಯುತ್ತೆ. ಹಂಗಾಗಿ ಇವಾಗ ಹಾಕೊಂಡು ಇದ್ರದ್ದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ನೋಡಿ, ಇಷ್ಟ ಆದಮೇಲೆ ನಾವು ಅವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ವಲ್ವ, ಇನ್ನೊಂದು ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪನ್ನು ಸೇರಿಸ್ಕೊಬೇಕು. ಸೇರಿಸ್ಕೊಂಡು ನೀಟಾಗಿ ತಿರುಗಿಸ್ಕೊಬೇಕು. ಅನ್ನಕ್ಕೆ ಬೇರೆ ಉಪ್ಪು ಹಾಕಿದ್ರೆ ನೋಡ್ಬಿಟ್ಟು ಹಾಕೊಳ್ಳಿ. ತರಕಾರಿಗೆ ಹತ್ತಿದ್ರೆ ಒಂದ್ಸರಿ ಟೇಸ್ಟ್ ಮಾಡಿ ಮಾಡ್ಕೊಬೇಕು. ನೋಡಿ, ಇವಾಗ ಇದನ್ನ ಸ್ವಲ್ಪ ತರಕಾರಿನ ನಾವು ತಕ್ಕೋಬೇಕಾ? ಸ್ವಲ್ಪ ತರಕಾರಿನ ತಕ್ಕೊಬೇಕು. ಒಂದು ಸಣ್ಣ ಬೌಲ್ಗಾಗುವಷ್ಟು ತರಕಾರಿನ ತಕ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಈ ಥರ ನೋಡಿ, ಇಷ್ಟನ್ನು ತಕ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ನೋಡಿ, ಇವಾಗ ಎಲ್ಲ ತರಕಾರಿನೂ ಈ ಥರ ಈಕ್ವಲ್ ಆಗಿ ಸಮ ಥರ ಮಾಡ್ಕೊಳ್ಳೋಣ. ನೋಡಿ, ಈ ಥರ. ಇವಾಗ ಇದ್ರ ಮೇಲ್ಗಡೆ ನಾವು ಮಾಡ್ಕೊಂಡ್ರು ಅಂತ ಅನ್ನನ ಉದುರಿಸ್ಕೋಬೇಕು. ಸೊ ನೋಡಿ, ಅನ್ನ ಒಂದು ಸ್ವಲ್ಪ ಮನೆಯಲ್ಲಿ ಬಿಡಿ ಬಿಡಿ ಥರ ಮಾಡೇ ಮಾಡ್ತೀವಿ. ಯಾವಾಗಲೂ ಅದೇ ಅನ್ನ ಅಂದ್ರೆ ಚಿತ್ರಾನ್ನ, ಪಲಾವು ಅಥವಾ ಲೆಮನ್ ರೈಸು, ಫ್ರೈಡ್ ರೈಸ್ ಈ ಥರ ಮಾಡ್ತೀವಿ. ಸೊ ಈ ಥರನೂ ನಾವು ಉಳಿದಿರೋದು ಅನ್ನದಿಂದ ಈ ಥರ ಒಂದು ರೆಸಿಪಿನೂ ಮಾಡ್ಕೋಬೋದು. ಬಿರಿಯಾನಿ ಅಂದರೆ ಎಲ್ಲರಿಗೆ ಏನು ಅನ್ಸುತ್ತೆ ಅಂದರೆ ಆಶಾ, ಅನ್ನನ ಕುದಿಸ್ಕೊಂಡು ತಕ್ಕೊಂಡು ಆಮೇಲೆ ಮಾಡಬೇಕು ಅಂತಾರೆ. ಸೊ ಅದು ತುಂಬ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ನೀವು ಕುಕ್ಕರಲ್ಲಿ ಬಿಡಿ ಬಿಡಿಯಾಗಿ ಅನ್ನನ ಮಾಡಿಕೊಂಡು ಈ ಥರನೂ ಹಾಕೋಬಹುದು. ಬಟ್ ಅನ್ನ ಇದೇ ಥರ ನೋಡಿ, ಕೈಗೆ ಅಗಳತ್ತಿರಬಾರ್ದು. ನೋಡಿ, ಇಷ್ಟು ಬಿಡಿ ಬಿಡಿಯಾಗಿ ಅನ್ನನ ಇರಬೇಕು, ಒಂದಕ್ಕೊಂದು ಅಂಟಿರಬಾರ್ದು. ನೋಡಿ, ಈ ಥರ ಬಿಡಿಯಾಗಿ ಮಾಡ್ಕೊಳ್ಳೋಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿದ್ರೂ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರುತ್ತೆ. ತರಕಾರಿ ಎತ್ತಿಟ್ಕೊಂಡಿದ್ವಲ್ಲ, ಅದನ್ನ ಈ ಥರ ಮಧ್ಯದಲ್ಲಿ ಸೇರಿಸ್ಕೊಬೇಕು. ಆವಾಗ ನಮ್ಮ ಅನ್ನಕ್ಕೆಲ್ಲ ನೀಟಾಗಿ ಹತ್ತುತ್ತೆ. ನೋಡಿ, ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು. ಸೊ ಮಸಾಲೆ ಎಲ್ಲ ಅನ್ನಕ್ಕೆ ನೀಟಾಗಿ ಹತ್ತುತ್ತೆ. ಸೊ ನೋಡಿ, ಇವತ್ತೇ ನಾವು ಮಣ್ಣಿನ ಬಾಣಲೆಯಲ್ಲಿ ದಮ್ ಬಿರಿಯಾನಿನ ಮಾಡ್ತಾ ಇದ್ದೀವಿ. ಅದನ್ನು ರೆಡಿ ಅನ್ನದಿಂದಾನೇ ಮಾಡ್ತಾ ಇದ್ದೀವಿ. ಹೌದು. ಈಗ ಮತ್ತೆ ಮಿಕ್ಕಿರೋ ಅನ್ನನ ಸೇರಿಸ್ಕೊಬೇಕು. ನೋಡಿ, ಈ ಥರ ಹಾಕೊಬೇಕು. ನಾನಿಲ್ಲಿ ಸ್ವಲ್ಪ ಪುದೀನ ಸೇರಿಸ್ಕೊಳ್ತಾ ಇದ್ದೀನಿ, ಹಾಗೇನೆ ಸ್ವಲ್ಪ ಕೊತ್ತಂಬರಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ಪೆಷಲ್ ಅಂದ್ರೆ ಪ್ರತಿಭಾ, ಹಾಲೊಳಗಡೆ ಕೇಸರಿನ ನೆನೆಸ್ಕೊಂಡಿದೀವಿ. ಓಕೆ, ಅದನ್ನ ಈ ತರ ಹಾಕೊಬೇಕು. ಕೇಸರ್ ಇಲ್ಲ ಅಂದ್ರೆ ಏನ್ ಮಾಡೋದು ಆಶಾ? ಎಲ್ಲಾರ ಹತ್ರ ಕೇಸರ್ ಅವೈಲೇಬಲ್ ಇರಲ್ಲ. ಕಲರ್ ಕೂಡ ಹಾಕೊಳ್ತಾರೆ ಕೆಲವರು, ಇಲ್ಲಾಂದ್ರೆ ಅರಿಶಿನ ಪುಡಿನೂ ಹಾಕೊಬಹುದು. ನೋಡಿ, ಕಲರ್ ಹಾಕೊಳ್ಳೋದ್ಕಿಂತ ನೀವು ಮನೆಯಲ್ಲಿ ಕೇಸರ್ ಇಲ್ಲ ಅಂದ್ರೆ ಬಿಸಿ ಹಾಲಕ್ಕೆ ಒಂದ್ ಸ್ವಲ್ಪ ಅರಿಶಿನದ ಪುಡಿನ ಸೇರಿಸ್ಬಿಟ್ಟು ಹಾಕೋಬಹುದು. ಹೌದು. ನಾನಿಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನ ಇಟ್ಕೊಳ್ತಾ ಇದ್ದೀನಿ. ಮೇಲೆ ಹುಳಿ ಹುಳಿ ಇದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. 1 ರಿಂದ 2 ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದೀವಿ. ತುಪ್ಪ ಸೇರಿಸ್ಕೊಳ್ಳೋದ್ರಿಂದ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಪ್ರತಿಭಾ. ನೋಡೋಕಂತೂ ಇಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ನೋಡಿ, ಈ ತರದೊಂದು ಅಲ್ಯೂಮಿನಿಯಂ ಫೈಲ್ ತಗೊಂಡಿರೋದು. ಸೊ ಅಲ್ಯೂಮಿನಿಯಂ ಫೈಲ್ ಅನ್ನ ನಾವು ಈ ತರ ನೀಟಾಗಿ ಇದಕ್ಕೆ ಕ್ಲೋಸ್ ಮಾಡ್ಕೋಬೇಕು. ಅಲ್ಯೂಮಿನಿಯಂ ಫೈಲ್ ಇಲ್ಲ ಅಂದ್ರೆ ಆಶಾ, ಇಲ್ಲ ಅಂದ್ರೆ ಅದೇ ಗೋಧಿ ಹಿಟ್ಟನ್ನ ಅಥವಾ ಮೈದಾ ಹಿಟ್ಟು ಯಾವ್ದಾರು ಉಳಿದಿರುತ್ತಲ್ಲ ಮನೇಲಿ ಇಟ್ಟು, ಅದನ್ನ ಈ ತರ ಫುಲ್ ಕವರ್ ಮಾಡ್ಕೊಂಡು ಲಿಡ್ ಅನ್ನ ಕ್ಲೋಸ್ ಮಾಡ್ಕೊಬಹುದು. ಓಕೆ. ಸೊ ನೋಡಿದ್ರಲ್ಲ ನೀವು, ಬಿರಿಯಾನಿ ಮಾಡ್ಬೋದು ಎಷ್ಟು ಈಸಿ ಅಂತ. ಫ್ಲೇಮ್ ನಮ್ಮ ಹತ್ರ ತುಂಬಾ ಲೋ ಫ್ಲೇಮಲ್ಲೇ ಇಟ್ಕೊಬೇಕು. 5 ರಿಂದ 10 ನಿಮಿಷ ಸಾಕಾಗುತ್ತೆ. ನೋಡಿ, 10 ನಿಮಿಷ ಆಗಿದೆ. ಇವಾಗ ಲಿಡ್ನ ಓಪನ್ ಮಾಡಿ ನೋಡೋಣ. ನೋಡಿ, ಅನ್ನ ಕೂಡ ಸ್ವಲ್ಪ ಮೇಲೆ ಬಂದಿದೆ, ಅದನ್ನ ಕೂಡ ನೋಡ್ಬೋದು. ಅನ್ನ ಮೇಲೆ ಬಂದಿದೆ, ನೀಟಾಗಿ ಬೆಂದಿದೆ. ನೋಡಿ, ನೀಟಾಗಿ ಆಗಿದೆ, ದಮ್ ಆಗಿದೆ ನೀಟಾಗಿ. ನಾವು ಜಾಸ್ತಿ ತಿರುಗಿಸಿದ್ರೆ ಏನಾಗುತ್ತೆ, ಅದು ಕಟ್ ಆಗುತ್ತೆ ರೈಸು, ಅವಾಗ ನೋಡಕ್ ಕೂಡ ಚೆನ್ನಾಗಿ ಕಾಣಿಸಲ್ಲ.
ಈ ತರನೇ ಬಡಿಸ್ಬೇಕು. ನಾವೆಲ್ಲ ಮಿಕ್ಸ್ ಮಾಡ್ದಂದ್ರೆ ಅದು ನೋಡಕ್ ರಿಚ್ ಆಗು ಕಾಣಿಸಲ್ಲ. ಓಕೆ, ಅದು ಒಂಥರ ದಮ್ ಬಿರಿಯಾನಿ ಅಂತಾನು ಅನ್ಸಲ್ಲ, ಮುದ್ದೆ ಮುದ್ದೆ ತರ ಆಗ್ಬಿಡುತ್ತೆ. ಓಕೆ ಓಕೆ ಓಕೆ. ಸೊ ನಾವು ಇದೇ ತರ ಬಡಿಸ್ಕೊಳ್ಳೋಣ. ಇವಾಗ ರಾಯ್ತ ಮಾಡೋದು ನೋಡೋಣ ಪ್ರತಿಭಾ. ಓಕೆ, ಇದನ್ನ ಪಕ್ಕಕ್ಕೆ ಇಡೋಣ. ನೋಡಿ, ಇಲ್ಲಿ ರೈತಾಕ್ಕೆ ಗಟ್ಟಿ ಮೊಸರನ್ನ ತಗೊಂಡಿರೋದು. ನಿಮ್ಮ ಹತ್ರ ಎಷ್ಟು ಗಟ್ಟಿ ಮೊಸರು ಇದೆ ಅಷ್ಟು ಗಟ್ಟಿ ಮೊಸರನ್ನ ಬಳಸಿ. ಮೊಸರು ಮಾತ್ರ ಜಾಸ್ತಿ ಹುಳಿ ಇರಬಾರ್ದು. ಇವಾಗ ಇದಕ್ಕೇನೆ ನಾವು ಒಂದು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ. ಉಪ್ಪನ್ನು ನೋಡ್ಬಿಟ್ಟು ಹಾಕೊಳ್ಳಿ. ಸ್ವಲ್ಪ ನೀರು, ಆಮೇಲೆ ರೈತಾಕ್ಕೆ ನೀರು ಹಾಕೊಂಡಿದ್ರೆ ಒಂದು ಕಡೆ ನೀರು ಒಂದು ಕಡೆ ಮೊಸರು ಈ ಥರ ಆಗುತ್ತೆ. ಸೊ ಒಂದೇ ಥರ ಕನ್ಸಿಸ್ಟೆನ್ಸಿ ಇರಲಿ ಅಂತೇಳಿ ಇದ್ರ ಒಳಗಡೆ ನಾನು ಒಂದು ಅರ್ಧ ಕಪ್ಪದಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ಕಾಯಿಸಿ ಆರಿಸಿರೋ ಹಾಲಲ್ವಾ? ಹೌದು. ಸೊ ಇದೆಲ್ಲನೂ ನಾವು ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಬೀಟ್ ಮಾಡ್ಕೋಬೇಕು, ಆವಾಗ ರಾಯ್ತ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇದನ್ನು ಈ ಥರ ಬೀಟ್ ಮಾಡ್ಕೊಂಡು ಬಂದಿರೋದು. ಇವಾಗ ಇದಕ್ಕೇನೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಸೌತೆಕಾಯಿ, ಒಂದು 4 ಮೆಣಸಿನ್ಕಾಯಿನ ಉದ್ದ ಉದ್ದ ಕಟ್ ಮಾಡ್ಕೊಂಡಿರೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಇದೆಲ್ಲನೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದನ್ನು ಸಹ ರೆಡಿಯಾಗಿದೆ. ಇವಾಗ ನಾವು ದಮ್ ಬಿರಿಯಾನಿ ಮತ್ತು ರಾಯ್ತಾನ ಯಾವ ಥರ ತಿನ್ನೋದು ಅಂತ ನೋಡೋಣ ಬನ್ನಿ. ನೋಡಿ, ಇವಾಗ ಬಿಸಿ ಬಿಸಿ ವೆಜ್ ಬಿರಿಯಾನಿ ರೆಡಿ ಇದೆ. ಸೊ ಇದಕ್ಕೆ ರಾಯ್ತ ಬೇಕೇ ಬೇಕಲ್ಲ ಆಶಾ? ಹೌದು, ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ನೆಂಚ್ಕೊಳ್ಳೋಕ್ಕೆ ಸೌತೆಕಾಯಿ, ಅದ್ರ ಜೊತೆ ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹೌದು, ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಅಷ್ಟು ಪರ್ಫೆಕ್ಟಾಗಿದೆ. ಆ ಅಗಳು, ಆ ಟೆಕ್ಚರು, ಆ ಕಲರು ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಸ್ವಲ್ಪ ರಾಯ್ತಾನ ಇದ್ರ ಮೇಲ್ಗಡೆ ಹಾಕ್ಕೊಂಡು ಈ ಥರ ನೀವು ವೆಜ್ ದಮ್ ಬಿರಿಯಾನಿನ, ಅದನ್ನು ಮಣ್ಣಿನ ಮಡಿಕೆಯಲ್ಲಿ ಮಾಡಿರೋದು ನೋಡಾಶ, ತುಂಬ ಚೆನ್ನಾಗಿದೆಯಾ? ಟೇಸ್ಟ್ ಮಾಡು. ಸ್ಪೂನಿಂದ ತಿಂದರೆ ರುಚಿ ಕಡಿಮೆ, ಕೈಯಿಂದ ತಿಂದರೆ ರುಚಿ ಜಾಸ್ತಿ. ಕೈಯಿಂದ ತಿಂದು ನೋಡೋಣ. ತುಂಬ ಚೆನ್ನಾಗಿ ಬಂದಿದೆ. ನಂಗೆ ಮಾಡ್ತಾ ಇದ್ಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾಯಿತ್ತು ಆ್ಯಕ್ಚುಲಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ಥರ ಒಂದು ಹೆಲ್ದಿ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇನ್ನೂ ನಮ್ಮ ಚಾನಲ್ನ ನೀವು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡೋದನ್ನು ಮರಿಬೇಡಿ. ವಿಶ್ಫುಲ್ ಅಡುಗೆ ಮನೆಗೆ ಮತ್ತೆ ಸಿಗೋಣ ಹೊಸ ಹೊಸ ರೆಸಿಪಿ ಜೊತೆ. ಥ್ಯಾಂಕ್ ಯು.